ಕರ್ನಾಟಕದ ಮೊಟ್ಟಮೊದಲ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಎಂಬ ಹೆಗ್ಗಳಿಕೆ ಹೊಂದಿರುವ ದಾವಣಗೆರೆಯ UBDT ಕಾಲೇಜು ಇದೀಗ 75 ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. 1951ರಲ್ಲಿ ಶುರುವಾದ ಈ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದೆ. ಈ ಕಾಲೇಜು ಪ್ರಾರಂಭವಾದ ಬಗೆ ಹಾಗೂ ಸಾಗಿ ಬಂದ ಹಾದಿಯ ಬಗ್ಗೆ ನೋಡೋಣ ಬನ್ನಿ. 1950ರ ದಶಕದಲ್ಲಿ ರಾಜ್ಯದಲ್ಲಿ ಎಂಜಿನಿಯರಿಂಗ್ ಕಾಲೇಜುಗಳು ವಿರಳವಾಗಿದ್ವು. ಆಗ ಉದ್ಯಮಿಗಳಾದ ಬ್ರಹ್ಮಪ್ಪ ತವನಪ್ಪ ಹಾಗೂ ದೇವೇಂದ್ರಪ್ಪ ತವನಪ್ಪ ಸಹೋದರರು 1.5 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಕಾಲೇಜು ಸ್ಥಾಪನೆಗೆ ನೆರವಾಗಿದ್ರು. ಹಾಗಾಗಿ ಈ ಕಾಲೇಜಿಗೆ BDT ಎಂಜಿನಿಯರಿಂಗ್ ಕಾಲೇಜು ಅಂತ ಹೆಸರಿಡಲಾಯಿತು. 1951ರ ಆಗಸ್ಟ್ 7ರಂದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದೊಂದಿಗೆ ಕಾಲೇಜು ಆರಂಭವಾಯಿತು. 1956ರ ಸೆಪ್ಟೆಂಬರ್ 24ರಂದು ಅಂದಿನ ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮುಖ್ಯ ಕಟ್ಟಡ ಉದ್ಘಾಟಿಸಿದರು. 1957ರಲ್ಲಿ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ವಿಭಾಗಗಳು, 1967ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗ ಆರಂಭವಾದವು. ಬಳಿಕ ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಸ್ಟ್ರುಮೆಂಟೇಷನ್ ವಿಭಾಗಗಳು ಸೇರ್ಪಡೆಯಾದವು. 1987ರಿಂದ MTech ಕೋರ್ಸ್ಗಳು ಆರಂಭವಾದರೆ 2011ರಲ್ಲಿ MBA ಮತ್ತು MCA ವಿಭಾಗಗಳು ಶುರುವಾದವು. 2024ರಲ್ಲಿ ರೊಬೊಟಿಕ್ಸ್ ಮತ್ತು AI ವಿಭಾಗವನ್ನು ಆರಂಭಿಸಲಾಗಿದೆ. ಆರಂಭವಾದಾಗ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿದ್ದ ಈ ಕಾಲೇಜು ನಂತರ ಕುವೆಂಪು ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿತ್ತು. 2011ರಲ್ಲಿ VTU ಘಟಕದ ಕಾಲೇಜಾಗಿ ಮಾರ್ಪಟ್ಟಿತು. ಕಾಲೇಜಿನ ಶಿಕ್ಷಣದ ಗುಣಮಟ್ಟಕ್ಕೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ನಿರಂತರ ಮನ್ನಣೆ ನೀಡುತ್ತಿದೆ. 2025ರಲ್ಲಿ ಪ್ರಮುಖ 5 ವಿಭಾಗಗಳಿಗೆ 2029ರವರೆಗೆ ಮಾನ್ಯತೆ ವಿಸ್ತರಿಸಲಾಗಿದೆ. UBDTನ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ಗೆ ಮಾಡಲಿಕ್ಕೂ ನಮ್ಮ ಸ್ವಲ್ಪ ಪ್ರಯತ್ನ ಇತ್ತು. ಅಲಾಂಗ್ ವಿತ್ KNV ರಾವ್, ಪ್ರೊಫೆಸರ್ KNV ರಾವ್ ಜೊತೆಗೆ ನಾವು UBDTನ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಗಿ ಸೇರಿಸಬೇಕು ಅಂತ ಭಾಳ ಹೊಡೆದಾಡಿದ್ವಿ. ಇದು ಆಗಿ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇದನ್ನು ಇವತ್ತು ಕ್ಯಾಂಪಸ್ಸಿಗೆ ಬಂದು ನೋಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಆಡಿಟೋರಿಯಮ್ಗಳಾಗಲಿ, ನಾವು ಈಗ ಕೂತಿದ್ದ ಆಡಿಟೋರಿಯಮ್ ಆಗಲಿ, ಒನ್ ಆಫ್ ದ ಸ್ಟೇಟ್ ಆಫ್ ದಿ ಆರ್ಟ್ ಆಡಿಟೋರಿಯಮ್, ಆಲ್ ಆಫ್ ಅಸ್ ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಸೊ ಐ ಥಿಂಕ್ ಟುಡೇ ವಿ ಹ್ಯಾವ್ ರೀಚ್ಡ್ ಅ ಸ್ಟೇಜ್ ವೇರ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಬ್ಯಾಕ್ ಟು ದಿ ಅಲುಮ್ನೈ. ಮೇ 29 ಹಾಗೂ 30ರಂದು ನಡೆದ ಅಮೃತ ಮಹೋತ್ಸವದಲ್ಲಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಡಾ ಪ್ರಭಾ ಮಲ್ಲಿಕಾರ್ಜುನ್, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. BL ಸಂತೋಷ್, T ರಘುಮೂರ್ತಿ, ಜನಾರ್ದನ ಸ್ವಾಮಿ ಹಾಗೂ VTU ಕುಲಪತಿ ಪ್ರೊಫೆಸರ್ S ವಿದ್ಯಾಶಂಕರ್ ಸೇರಿದಂತೆ ಹಲವರು ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾಗಿರುವುದು ವಿಶೇಷ. ಇಲ್ಲಿನ ವಿದ್ಯಾರ್ಥಿಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಈ ವಿಶ್ವವಿದ್ಯಾಲಯ ಈ ಕಾಲೇಜು ರಾಷ್ಟ್ರಮಟ್ಟದಲ್ಲಿ ತನ್ನ ಹೆಜ್ಜೆಗುರುತವನ್ನು ಇಡುವಂತಹ ಅನೇಕ ಸಾಧನೆಗಳನ್ನು ಮಾಡುವ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಜೊತೆಗೂಡಿ ಅನೇಕ ಸಾಧನೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈ ದೇಶಕ್ಕೆ ನಾವು ಕೊಡತಕ್ಕಂಥ ಇಲ್ಲಿನ ಎಂಜಿನಿಯರ್ಗಳು ವಿಶ್ವದಲ್ಲಿ ಎಲ್ಲ ಕಡೆ ಭಾಳ ಸಾಧನೆಯನ್ನು ಮಾಡಿದ್ದಾರೆ. ಬ್ಯಾಂಗ್ಳೂರಿಂದ ನಾವು ಬ್ಯಾಚ್ಮೇಟ್ಸ್ ಎಲ್ಲರೂ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 10 to 12 ಪೀಪಲ್ ಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಫಂಕ್ಷನ್ಸು, ಅರೇಂಜ್ಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿದೆ. ತುಂಬ ಜನ ಸಿಕ್ಕರು. ನಮ್ಮ ಹಳೆ ಲೆಕ್ಚರರ್ಸ್ ಆಗಿರ್ಬೋದು, ಹಳೆ ಸ್ಟೂಡೆಂಟ್ಸ್ ಆಗಿರ್ಬೋದು. ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನಾವಿದ್ದಾಗ ಇವಾಗ ಚೇಂಜಸ್ ಹೇಳಬೇಕು ಅಂತಂದರೆ ತುಂಬಾ ಚೇಂಜಸ್ ಆಗಿದೆ. ಬಟ್ ಕ್ಯಾಂಪಸ್ ಹಾಗೇ ಇದೆ. ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿದೆ ಅಷ್ಟೇ ಬಿಟ್ಟರೆ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ. ತುಂಬಾ ಇಂಪ್ರೂವ್ ಆಗಿದೆ. ಲೇಟೆಸ್ಟ್ ಏನಿದೆ ಎಲ್ಲ ಬ್ರಾಂಚಸ್ ಎಲ್ಲ ಅಪ್ಡೇಟ್ ಆಗ್ತಾಯಿದೆ. ನಂದು ಬೇಸಿಕಲಿ ಮೆಕ್ಯಾನಿಕಲ್ಲು. ತುಂಬ ಚೆನ್ನಾಗಿತ್ತು ಆವಾಗ. ಇವಾಗ ಇನ್ನೂ ಇಂಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. UBDT ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿದ್ದು ಹಲವರು ಉದ್ಯಮ ಸ್ಥಾಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದ್ದಾರೆ. ಸೊ ನಾನೇನು ಮಾಡಿದೆ, ಈಗ ಒಂದು 12 ಜನ ಹುಡುಗರನ್ನ ಹೈರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೇನು ನಾವು ಎವ್ರಿ ವೆನ್ಸ್ಡೇ ನಮ್ಮ ಟೀಮಿಂದ, ಅಂದರೆ ನಮ್ಮ ಟೀಮ್ ಅಂದರೆ ಡಿಸೈನ್ ಟೀಮಿಂದ, ಡಿಸೈನ್ ಟೀಮ್ ಇಸ್ ಎ ವೆರಿ ಲರ್ನೆಡ್ ಟೀಮ್. ಸೊ 200+ ನ್ಯೂ ಪ್ರಾಡಕ್ಟ್ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೋಜರ್ ಇದೆ, ಎಕ್ಸ್ಪರ್ಟೈಸ್ ಇದೆ. ಸೊ ಅವರು ಒಂದು ಯಂಗ್ ಏಜಲ್ಲೇ ಹುಡುಗರಿಗೆ ಹೇಳ್ಕೊಟ್ರೆ ಒಳ್ಳೆಯದಾಗುತ್ತೆ ಅಂತೇನು ಮಾಡಿದ್ವಿ, ನಾವು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ.
ಅಪಾರ್ಟ್ ಫ್ರಮ್ ನಮ್ಮ ಡಿಸೈನ್ ಟೀಮ್ ಲೀಡ್ಸು ಮ್ಯಾನೇಜರ್ಸ್ ಬಿಟ್ಟು ನಾನು ಸಹ ಹುಡುಗರಿಗೆ ಆನ್ಲೈನ್ ಕ್ಲಾಸ್ಗಳು ತಗೊಂಡು ಈ ಥರ ಹೋಗಬೇಕು, ಈ ಥರ ಗೈಡೆನ್ಸ್ ಹಿಂಗಿರುತ್ತೆ ಅಂತ ಮಾಡಿದಾಗ ನಮಗೇನಾಯಿತು, ಸೊ ಹುಡುಗರು ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ನಾವು ಅವ್ರನ್ನೆಲ್ಲ ಇಂಟರ್ನ್ಶಿಪ್ಪಿಗೆ ತೊಗೊಂಡ್ವಿ. ಈಗ 12 ಜನ ಹೈರ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇಯರು ನಾವು ಈ ಪ್ರೋಗ್ರಾಮ್ 25 ಜನಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ವಿ. 3 ದಶಕಗಳಲ್ಲಿ ನಾವು ಇಂಜಿನಿಯರಿಂಗ್ ಪದವಿ ಮುಗಿಸಿದ ನಂತರ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ನಾನು DGQA ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್, ಸೊ DRDOದವ್ರು ಏನು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ರಿಸರ್ಚ್ ಮಾಡಿ ತಯಾರಿಸ್ತಾರೋ ಅದನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ನಮ್ಮ ಭಾರತದ ಸೇನೆಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದ್ರೂ ಕೂಡ ನಾವು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡೋದು ನನ್ನ ಒಂದು ಜವಾಬ್ದಾರಿಯುತ ಕೆಲಸದಲ್ಲಿದ್ದೀನಿ. ಇವತ್ತು ಈ ಸಂದರ್ಭದಲ್ಲಿ ಬಂದು ನಾನು ನನ್ನ ಹಳೆಯ ನೆನಪುಗಳನ್ನ ಹಂಚ್ಕೊಂಡು ಮುಂದೆ ಬರ್ತಕ್ಕಂಥ ಅಲ್ಯುಮಿನಿ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಶೈಕ್ಷಣಿಕವಾಗಿ ಸಹಾಯ ಬೇಕು ಅಂದರೆ ನಾವು ಮನಃಪೂರ್ವಕವಾಗಿ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಮಧ್ಯ ಕರ್ನಾಟಕದ ಹೆಮ್ಮೆಯ UBDT ಇಂಜಿನಿಯರಿಂಗ್ ಕಾಲೇಜು ಇನ್ನಷ್ಟು ಸಾಧನೆಗಳೊಂದಿಗೆ ಮುಂದುವರಿಯಲಿ ಅನ್ನೋದು ಶಿಕ್ಷಣ ಪ್ರೇಮಿಗಳ ಆಶಯ.